ಕೊಂಚ ಬ್ರೇಕ್ ನೀಡಿ ಮತ್ತೆ ಬರ್ತಿದ್ದಾನೆ ಮಳೆರಾಯ. ನಾಳೆಯಿಂದ ರಾಜ್ಯದಲ್ಲಿ ಮುಂಗಾರು ಚುರುಕಾಗಲಿದೆ. ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಹವಾಮಾನ ಇಲಾಖೆಯಿಂದ ವ್ಯಾಪಕ ಮಳೆಯಾಗುವ ಮುನ್ಸೂಚನೆ ಲಭ್ಯವಾಗಿದೆ. ಜೂನ್ 9ರಿಂದ 13ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಲೆನಾಡು ಕರಾವಳಿ ಭಾಗದಲ್ಲೂ ಮಳೆಯ ಆರ್ಭಟ ಜೋರಾಗಿನೇ ಇರುತ್ತೆ. ಜೂನ್ 11ರಂದು ಬಳ್ಳಾರಿ, ದಾವಣಗೆರೆ, ವಿಜಯನಗರದಲ್ಲಿ ಭಾರೀ ಮಳೆಯಾಗುತ್ತೆ. ಹಾಗೇನೆ ಜೂನ್ 12 ವಿಜಯನಗರ, ಕೊಡಗು, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಹಾಗೇನೆ ಬೆಳಗಾವಿ, ಬಾಗಲಕೋಟೆ ಮತ್ತು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಿದೆ ರಾಜ್ಯ ಹವಾಮಾನ ಇಲಾಖೆ. ಕೆಲ ದಿನಗಳಿಂದ ಕೊಂಚ ಬ್ರೇಕ್ ಅನ್ನ ನೀಡಿದ್ದ ಮಳೆರಾಯ ನಾಳೆಯಿಂದ ಮತ್ತೆ ಮುಂಗಾರು ಚುರುಕನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಕೆಲವು ಭಾಗಗಳಿಗೆ ಅಲರ್ಟ್ ಅನ್ನ ಕೂಡ ನೀಡಿದೆ. ಹವಾಮಾನ ಇಲಾಖೆಯಿಂದ ವ್ಯಾಪಕ ಮಳೆಯಾಗುವಂತಹ ಸೂಚನೆ ಸಿಕ್ಕಿದೆ. ಜೂನ್ 9ರಿಂದ 13ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆಯನ್ನ ಹೇಳಿದೆ. ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಮಲೆನಾಡು ಕರಾವಳಿ ಭಾಗದಲ್ಲೂ ಮಳೆರಾಯ ಆರ್ಭಟಿಸಲಿದ್ದಾನೆ. ಕೊಂಚ ಬ್ರೇಕ್ ನೀಡಿದ್ದ ಮಳೆರಾಯ ಈಗ ಒಂದು ವಾರದಿಂದ ಕೊಂಚ ಬ್ರೇಕ್ ಸಿಕ್ಕಿತ್ತು. ಅದಕ್ಕೂ ಪೂರ್ವದಲ್ಲಿ ಮೇ 15ರಿಂದ ಸುಮಾರು ಮೇ ಅಂತ್ಯದವರೆಗೂ ಕೂಡ ಸಾಕಷ್ಟು ಮಳೆಯಾಗಿತ್ತು. ಅವಾಂತರವೇ ಸೃಷ್ಟಿಯಾಗಿ ಹೋಗಿತ್ತು. ಮೊದಲು ಅಕಾಲಿಕವಾದಂತಹ ಮಳೆ, ನಂತರದಲ್ಲಿ ಹೆವಿ ರೇನ್ ಮಳೆಯಿಂದಾಗಿ, ಅತಿಯಾದ ಮಳೆಯಿಂದಾಗಿ ಸಾಕಷ್ಟು ಅವಘಡಗಳು ಸಂಭವಿಸಿದ್ವು. ಈಗ ಮತ್ತೆ ಒಂದು ವಾರ ಬಿಡುವನ್ನ ಕೊಟ್ಟಿದ್ದ ಮಳೆರಾಯ ಮತ್ತೆ ಹವಾಮಾನ ಇಲಾಖೆ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ. ಕೆಲವು ಭಾಗಗಳಿಗೆ ಅಲರ್ಟ್ ಅನ್ನ ಕೂಡ ನೀಡಿದೆ ಹವಾಮಾನ ಇಲಾಖೆ. ಮುಂಗಾರು ಚುರುಕನ್ನ ಪಡೆದುಕೊಳ್ಳುತ್ತೆ ನಾಳೆಯಿಂದ. ಹಾಗಾಗಿ ಕೆಲವು ಭಾಗಗಳಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ. 9ರಿಂದ 13ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆಯನ್ನ ಕೂಡ ತಿಳಿಸಿದೆ ಹವಾಮಾನ ಇಲಾಖೆ. ಹಲವು ರಾಜ್ಯಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಜೋರಾಗಿ ಬರುತ್ತೆ ಅಂತ ಹೇಳಿದೆ. ಜೊತೆಗೆ ಜೂನ್ 11ರಂದು ಬಳ್ಳಾರಿ, ದಾವಣಗೆರೆ, ವಿಜಯನಗರದಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಜೂನ್ 12ರಂದು ವಿಜಯನಗರ, ಕೊಡಗು, ದಾವಣಗೆರೆ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ವಿಜಯಪುರ, ಕಲಬುರಗಿ, ಬೆಳಗಾವಿ, ಹಾಗೇನೆ ಬಾಗಲಕೋಟೆ ಮತ್ತು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ನದಿ ತೀರದ ಪ್ರದೇಶದ ಜನರಾಗಿರಬಹುದು ಅಥವಾ ಗುಡ್ಡದ ತಪ್ಪಲು ಪ್ರದೇಶದಲ್ಲಿ ಇರುವ ಜನರಾಗಿರಬಹುದು, ಎಲ್ಲರೂ ಕೂಡ ಸ್ವಲ್ಪ ಮುಂಜಾಗ್ರತೆಯನ್ನ ವಹಿಸಿಕೊಂಡ್ರೆ ನಂತರದಲ್ಲಿ ಅನಾಹುತ ಆದ ನಂತರದಲ್ಲಿ ಪರಿತಪಿಸುವುದು ತಪ್ಪುತ್ತೆ. ಹಾಗಾಗಿ ಎಚ್ಚರಿಕೆಯನ್ನ ಎಲ್ಲರೂ ಕೂಡ ತೆಗೆದುಕೊಳ್ಬೇಕು. ಮೀನುಗಾರರಿಗಾಗಿರಬಹುದು ಅಥವಾ ನದಿ ತೀರ ಪ್ರದೇಶದಲ್ಲಿ ವಾಸಿಸುವಂತವರು ಎಲ್ಲರೂ ಕೂಡ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ಹಾಗೆ ಬಿತ್ತನೆ ಮಾಡುವವರಿಗೂ ಕೂಡ ಇದು ಒಂದು ಮುನ್ಸೂಚನೆ. ಅದನ್ನ ಪಾಸಿಟಿವ್ ಆಗಿ ಅವರು ತೆಗೆದುಕೊಂಡು ಸದ್ಬಳಕೆ ಮಾಡ್ಕೊಳ್ಬಹುದು. ಯಾವಾಗ ಮಳೆ ಬರುತ್ತೆ, ಹೆವಿ ಆಗಿರುತ್ತಾ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತಾ ಅಂತ ನೋಡಿಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಳ್ಳೋದಕ್ಕೆ ಕೂಡ ಅನುವಾಗುತ್ತೆ.